ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರಮುಖ ಇಂಧನ ದರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇತ್ತೀಚಿನ ವರದಿ ಪ್ರಕಾರ ದೇಶದಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್‌ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬಂದಿವೆ. ಈ ವಿಡಿಯೋ ಒಳಗೆ ನಿಮಗೆ ಇಂದಿನ ಪೆಟ್ರೋಲ್ ರೇಟ್ ಮತ್ತು ಇವತ್ತಿನ ಪೆಟ್ರೋಲ್ ರೇಟ್ ಅಂದರೆ ಒಂದು ತಿಂಗಳ ಹಿಂದೆ ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಮತ್ತು ಇವತ್ತಿಗೆ ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಎಂಬುದನ್ನು ನಾವು ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಹಾಗೆಯೇ ಡೀಸೆಲ್ ಮತ್ತು ಎಲ್‌ಪಿಜಿ ಸಿಲಿಂಡರ್‌ಗಳ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಕಡಿಮೆ ಆಗಬೇಕು ಡೀಸೆಲ್, ಪೆಟ್ರೋಲ್ ಮತ್ತು ಎಲ್‌ಪಿಜಿ ಸಿಲಿಂಡರ್ ರೇಟ್‌ಗಳು. ಇನ್ನು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ನಾವು ಪೆಟ್ರೋಲ್ ರೇಟ್ಸ್‌ಗಳನ್ನು ನೋಡುವುದಾದರೆ ಬೆಂಗಳೂರಿನಲ್ಲಿ ಒಂದು ತಿಂಗಳಿಗೆ 102.92 ಪೈಸೆ ಇದ್ದ ಪೆಟ್ರೋಲ್ ರೇಟ್ ಇವತ್ತು 110.89 ಪೈಸೆ ಆಗಿದೆ. ಇನ್ನು ಮೈಸೂರಿನಲ್ಲಿ 102.80 ಪೈಸೆ ಇದ್ದ ಪೆಟ್ರೋಲ್ ರೇಟು 110.69 ಪೈಸೆ ಆಗಿದೆ. ಇನ್ನು ಬೆಳಗಾಮಲ್ಲಿ 103 ಇದ್ದ ರೇಟು ಇವತ್ತು 111 ಆಗಿದೆ. ಇನ್ನು ದಾವಣಗೆರೆಯಲ್ಲಿ 103.95 ಇದ್ದ ರೇಟು 111.84 ಪೈಸೆ ಆಗಿದೆ. ಇನ್ನು ಕರ್ನಾಟಕದ ಪ್ರಮುಖ ನಗರಗಳಾದ ಬೆಂಗಳೂರಿನಲ್ಲಿ ಡೀಸೆಲ್ ರೇಟ್ ನೋಡುವುದಾದರೆ 90.99 ಪೈಸೆ ಇದ್ದ ಒಂದು ತಿಂಗಳಿಂದ ರೇಟು ಇವತ್ತಿನ ರೇಟು 98.80 ಪೈಸೆ ಆಗಿದೆ. ಅಲ್ಲಿಗೆ 9 ಜಾಸ್ತಿ ಆಗಿದೆ. ಇನ್ನು ಮೈಸೂರಿನಲ್ಲಿ 90.55 ಇದ್ದ ಡೀಸೆಲ್ ರೇಟ್ ಇವತ್ತು 98.39 ಪೈಸೆ ಆಗಿದೆ. ಇನ್ನು ಬೆಳಗಾವಿನಲ್ಲಿ 91.80 ಇದ್ದ ಡೀಸೆಲ್ ರೇಟು ಇವತ್ತು 99.65 ಪೈಸೆ ಆಗಿದೆ. ಇನ್ನು ದಾವಣಗೆರೆಯಲ್ಲಿ 92.10 ಇದ್ದ ಡೀಸೆಲ್ ರೇಟು 99.91 ಅಲ್ಲಿಗೆ 100 ಆಗಿದೆ ದಾವಣಗೆರೆಯಲ್ಲಿ. ಇನ್ನು ಎಲ್‌ಪಿಜಿ ಸಿಲಿಂಡರ್ ರೇಟ್ ನೋಡುವುದಾದರೆ ಇದು ಮನೆಗೆ ಸಿಗುವ ಎಲ್‌ಪಿಜಿ ಸಿಲಿಂಡರ್‌ಗಳ ರೇಟು ಇನ್ನು ಒಂದು ತಿಂಗಳ ಹಿಂದೆ 915 ಇದ್ದ ರೇಟು ಇವತ್ತು 944 ಆಗಿದೆ ಬೆಂಗಳೂರಿನಲ್ಲಿ. ಇನ್ನು ಮೈಸೂರಿನಲ್ಲಿ 915 ಇದ್ದ ಸೇಮ್ ರೇಟ್ ಇದ್ದ ಒಂದು ತಿಂಗಳ ಹಿಂದೆ ಬೆಂಗಳೂರಿನ ಮತ್ತು ಮೈಸೂರಿನ ರೇಟ್‌ಗಳು ಇವತ್ತಿಗೆ ಮೈಸೂರಿನಲ್ಲಿ 946 ಆಗಿದೆ. ಬೆಂಗಳೂರಿಗೆ ಹೋಲಿಸಿದರೆ ಮೈಸೂರಿನಲ್ಲಿ ಇವತ್ತು ₹2 ಜಾಸ್ತಿ ಆಗಿದೆ. ಇನ್ನು ಮಂಗಳೂರಿನಲ್ಲಿ 912 ಇದ್ದ ಒಂದು ತಿಂಗಳ ಹಿಂದೆ ಪ್ರೈಸ್ ಇವತ್ತು 944 ಆಗಿದೆ. ಬೆಳಗಾವಿನಲ್ಲಿ 922 ಇದ್ದ ರೇಟು ಇನ್ನು ಇವತ್ತಿಗೆ ₹951 ಆಗಿದೆ. ಇವತ್ತು ನಾವು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ನೋಡಿದ್ದೇವೆ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್‌ಪಿಜಿ ಸಿಲಿಂಡರ್‌ಗಳು. ಇನ್ನು ಹೊರ ರಾಜ್ಯಗಳಲ್ಲಿ ನೋಡುವುದಾದರೆ ನ್ಯೂ ಡೆಲ್ಲಿಯಲ್ಲಿ ಒಂದು ತಿಂಗಳ ಹಿಂದೆ ₹102 ಇದ್ದ ರೇಟು ಇವತ್ತಿಗೆ ₹102 ಅಂದೇ ಸಮವಾಗಿದೆ. ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಇನ್ನು ಮುಂಬೈನಲ್ಲಿ ₹104 ಇದ್ದ ರೇಟು ₹111 ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ₹113 ಇದ್ದ ರೇಟು ₹113 ಇದು ಸಹ ಕೂಡ ಯಾವ ರೀತಿಯಲ್ಲೂ ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಸಮವಾಗಿ ಸೇಮ್ ರೇಟ್ ಮಾಡಿದ್ದಾರೆ. ಇನ್ನು ಚೆನ್ನೈನಲ್ಲಿ ₹107 ಇವತ್ತಿಗೂ ₹107 ಇದು ಏನು ಬೇರೆ ಚೇಂಜ್ ಆಗಿಲ್ಲ, ಇದು ಸಮವಾಗೇ ಇದೆ. ನಮ್ಮ ಪ್ರಮುಖ ನಗರಗಳಾದ ಕರ್ನಾಟಕದಲ್ಲಿ ಮಾತ್ರ ನಮಗೆ ರೇಟ್ಗಳಲ್ಲೂ ಭಾರಿ ವ್ಯತ್ಯಾಸ ಕಂಡು ಬಂದಿದೆ. ಇನ್ನು ಡೀಸೆಲ್ ರೇಟ್ ನೋಡುವುದಾದರೆ ಉಳಿದ ಸ್ಟೇಟ್ಗಳಲ್ಲಿ ನ್ಯೂ ಡೆಲ್ಲಿಯಲ್ಲಿಯೂ ಸಹ ಸೇಮ್ ರೇಟ್ ಬಂದಿದೆ 95 ಒಂದು ತಿಂಗಳ ಹಿಂದೆ, ಇವತ್ತಿಗೂ ಸಹ 95. ಇನ್ನು ಮುಂಬೈನಲ್ಲಿ ₹92 ಇತ್ತು, ಇನ್ನು ಇವತ್ತಿಗೆ 97. ಇನ್ನು ಮುಂಬೈಲಿ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಒಂದು ತಿಂಗಳಿಂದ ₹99 ಇತ್ತು, ಇವತ್ತಿಗೂ ₹99 ಆಗಿದೆ. ಇನ್ನು ಚೆನ್ನೈನಲ್ಲಿ ಒಂದು ತಿಂಗಳಿಂದ ₹99, ಇವತ್ತು ₹90. ಮುಂಬೈಗಳಲ್ಲಿ ಮಾತ್ರ ನಮಗೆ ಸ್ವಲ್ಪ ರೇಟ್ ನೋಡಬಹುದು ಉಳಿದ ಸ್ಟೇಟ್ಗಳಲ್ಲಿ. ಬೆಂಗಳೂರಿನಲ್ಲಿ ಮಾತ್ರ ನಮಗೆ ಜಾಸ್ತಿ ಆಗಿದೆ. ಇದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇಂದಿನ ಇಂಧನ ಮಾರುಕಟ್ಟೆಯಲ್ಲಿ ಪ್ರಮುಖ ಅಪ್ಡೇಟ್‌ಗಳು ಇವಾಗಿವೆ. ಪ್ರತಿದಿನ ನಿಖರವಾದ ಬೆಲೆಗಳು, ವಿವರಗಳು ಮತ್ತು ನಿಮಗೆ ಚಿನ್ನ, ಬೆಳ್ಳಿ ಮತ್ತು ಅಡಿಕೆಗಳು ಕೂಡ ಈ ಯೂಟ್ಯೂಬ್ ಚಾನಲ್‌ನಲ್ಲಿ ನಿಮಗೆ ಅಪ್ಡೇಟ್‌ಗಳ ವರದಿಯನ್ನು ನೀಡುತ್ತೇವೆ. ತಪ್ಪದೆ ಮರೆಯದೆ ನೀವು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ. ಧನ್ಯವಾದಗಳು.